ಘಟನೆ ನಡೆದಾಗ ಯಾರು ಆ ಕುಟುಂಬದ ಜೊತೆ ನಿಲ್ಲದೇ ಇದ್ದ ಸಂದರ್ಭದಲ್ಲಿ ಆಗಿರ್ತದೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡು ನಾವು ಜುಲೈ 2ರಂದು ನಾವು ಪ್ರತಿಭಟಿಸ್ತೇವೆ. ಪ್ರತಿಭಟನೆ ನಡೆಸಿದ ನಂತರ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂತ ಹೇಳಿದರೆ, ಜುಲೈ 3ಕ್ಕೆ ನಮ್ಮ ಮೇಲೆ ಕೇಸ್ ಆಗುತ್ತದೆ, ನನ್ನ ಮೇಲೂ ಕೂಡ ಆಗ್ತದೆ. ಅದರಲ್ಲಿ ನಾನು ಅಲ್ಲಿ ಬಂದೊಂದು ಭಾಷಣ ಮಾಡಿದ ಕಾರಣಕ್ಕೋಸ್ಕರ ನನ್ನ ಮೇಲೆ ಕೂಡ ಕೇಸ್ ಆಗ್ತದೆ. ಜುಲೈ 4ರಂದಾಗಿರ್ತದೆ ಕೃಷ್ಣ ಜೇರಾವ್ ಅವರನ್ನು ಮೈಸೂರಿನಿಂದ ಅರೆಸ್ಟ್ ಮಾಡುವಂಥದ್ದು. ಅಂದರೆ ನಮ್ಮ ಮೇಲೆ ಕೇಸಾದ ಕೂಡಲೇ ಅದೊಂದು ಬ್ಯಾಲೆನ್ಸಿಂಗೋಸ್ಕರ ನಮ್ಮ ಮೇಲೆ ಕೇಸ್ ನಡೆಸಿ ಅವನನ್ನು, ಇಲ್ಲದಿದ್ದರೆ ಅವನನ್ನು ಅರೆಸ್ಟ್ ಮಾಡಿದರೆ ಇಲ್ಲಿ ಒತ್ತಡ ಬೀಳ್ಬೋದು, ಇಲ್ಲಿ ನಮಗೆ ಇಲ್ಲಿ ಏನು ನಮ್ಮ ಒಂದು ಅಧಿಕಾರ ಇದಾಗಲಿಕ್ಕಿಲ್ಲ ಅಂತ ಹೇಳಿಕೊಂಡು ನಮ್ಮ ಮೇಲೆ ಕೇಸ್ ಹಾಕಿಕೊಂಡಾಗಿರ್ತ ಅವನನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು. ಒಬ್ಬ ಶಾಲಾ ವಿದ್ಯಾರ್ಥಿಯನ್ನೇ ಅರೆಸ್ಟ್ ಮಾಡಲಿಕ್ಕೆ ಇಷ್ಟು ದಿವಸ ಬೇಕಾಗಿದೆ ನಮ್ಮ ಇಲ್ಲಿಯ ವ್ಯವಸ್ಥೆಗೆ. ಮತ್ತು ಇಲ್ಲಿ ನಾವು ಇನ್ನೊಂದು ನೋಡಬೇಕಾಗಿರೋದು ಏನಂತ ಹೇಳಿದರೆ, ಈ ಕುಟುಂಬದ ಜೊತೆ ಯಾರು ಇಲ್ಲದಾಗ ನಾವು ನಿಂತಿದ್ದೆವು, ನಾವು ನಿಂತ ನಂತರ ಎಲ್ಲರೂ ಹೋಗಿದ್ದಾರೆ. ಈಗ ಪುನಃ ಯಾರಿಲ್ಲ. ಮೊನ್ನೆ ಅವರೇ ಹೇಳಿದರು, ಪಾಪ ಯಾರು ಬರ್ತಾ ಇಲ್ಲ, ಈಗ ನಾನು ಏಕಾಂಗಿ ಆಗಿದ್ದೇನೆ, ನನ್ನ ಜೊತೆ ಈಗ ಒಂದಿಬ್ಬರು ಬಿಟ್ಟರೆ ಬೇರೆ ಯಾರು ಬರ್ತಾ ಇಲ್ಲ ಅಂತೇಳಿ ನಾವು ಕೂಡ ಕಾದು ಕೂಲಿತೆವು. ಯಾರಾದರೂ ನ್ಯಾಯ ಕೊಡ್ತಾರಾ, ಏನು ಮಾಡ್ತಾರಾ? ನಾವು ಹೋದರೆ ಸಮಸ್ಯೆ ಇದೆಯಲ್ಲ, ನಾವು ಹೋಗೋದು ಬೇಡ, ಅವರಿಗೆ ನ್ಯಾಯ ಬೇಕಾಗಿದೆ. ನಾವು ರಾಜಕೀಯ ಮಾಡೋಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದರು, ನಾವು ರಾಜಕೀಯಕ್ಕೋಸ್ಕರ ನಾವು ಪ್ರತಿಭಟಿಸುವುದಲ್ಲ, ಅಲ್ಲಿ ಅವರಿಗೆ ನ್ಯಾಯ ಬೇಕಾಗಿದೆ, ಆ ಯುವತಿಗೆ ನ್ಯಾಯ ಬೇಕಾಗಿದೆ. ಆ ಸಣ್ಣ ಮಗುವನ್ನು ಇಟ್ಟುಕೊಂಡು ಯಾರು ಇದಕ್ಕೆ ತಂದೆ ಅಂತ ಕೇಳುವಂಥ ಒಂದು ಪರಿಸ್ಥಿತಿಯಲ್ಲಿ ಆ ಹೆಣ್ಣು ಮಗು ಇದೆ ಅಂತ ಹೇಳಿದಾದರೆ ಈ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ? ನಾವು ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು, ಅವರನ್ನು ಇನ್ನೂ ಕೂಡ ಒಂದು ಸ್ಕೂಲಿಂದ ಸಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಎಷ್ಟು ನಮ್ಮ ಸ್ವಾಮಿ ವಿವೇಕಾನಂದ ಅಂತ ಆ ಮಹಾನ್ನರ ಹೆಸರನ್ನು ಇಟ್ಟುಕೊಂಡಂಥ ಒಂದು ವಿದ್ಯಾಸಂಸ್ಥೆ, ಸ್ವಾಮಿ ವಿವೇಕಾನಂದರವರು ಒಂದು ಹೇಳಿದಂಥ ಒಂದು ಮಾತಿದೆ, there is no hope for that family and country who disrespect the woman ಅಂತ ಹೇಳಿ. ಇಂಥ ಒಂದು ಅತ್ಯುತ್ತಮವಾದಂಥ ಮಾತು ಹೇಳಿಕೊಟ್ಟಂಥ ಸ್ವಾಮಿ ವಿವೇಕಾನಂದರವರ ಆ ವಿದ್ಯಾಸಂಸ್ಥೆಯಲ್ಲಿ ಈ ರೀತಿಯಾದಂಥ ದಿನನಿತ್ಯ ಒಂದೊಂದು ಕಂಪ್ಲೇಂಟ್ ಅಲ್ಲಿಂದ ಬರ್ತಾ ಇದೆ. ಇಷ್ಟರವರೆಗೆ ಆಗಿ ಅವನನ್ನು ಕಾಲೇಜಿಂದ ಡಿಬಾರ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಆಗೋದಾದರೆ, ಇವರು ಇಂಥ ಒಂದು ಒಳ್ಳೆಯ ವ್ಯಕ್ತಿತ್ವದ ಉಳ್ಳಂಥ ಒಂದು ಹೆಸರನ್ನು ಯಾಕೆ ಅಲ್ಲಿ ಇಟ್ಟಿರುವಂಥದ್ದು? ಆ ಹೆಸರಿಗೂ ಆ ಕಾಲೇಜಿಗೂ ಯಾವುದೇ ಒಂದು ಸಂಬಂಧ ಇಲ್ಲದಂಥ ಒಂದು ವ್ಯವಸ್ಥೆ. ಇಲ್ಲಿ ಮೊನ್ನೆ ನಮ್ಮ ಪುತ್ತೂರಿನ ಶಾಸಕರಿಗೆ ಕೋಲಿ ಅಂಕದ ವಿಚಾರದಲ್ಲಿ ಪೊಲೀಸರು ಕಾಲರ್ ಪಟ್ಟಿ ಹಿಡಲಿಕ್ಕೆ ಹೇಳ್ತಾ ಇದ್ದಾರೆ. ಹೇಳಿ ಅಲ್ಲ, ಇವರಿಗೆ ಅಷ್ಟು ದಮ್ಮು ತಾಕತ್ತಿದ್ರೆ ಕೃಷ್ಣ ಜೇರಾವ್ ಅವರ ಕಾಲರ್ ಪಟ್ಟಿ ಹಿಡಿದುಕೊಂಡು ಮದುವೆ ಮಾಡಲಿಕ್ಕೆ ಹೇಳಿ ಅವರಿಗೆ ಪೊಲೀಸರ ಕಾಲರ್ ಪಟ್ಟಿ ಹಿಡಿಸ್ಲಿಕ್ಕೆ ಆಗ್ತದೆ ಅಂತ ಆಗೋದಾದರೆ, ಹೇಳಿಕೆ ಕೊಡುವುದಕ್ಕೆ ಆಗ್ತದೆ ಅಂತ ಆದರೆ, ಯಾಕೆ ಕೃಷ್ಣ ಜೇರಾವ್ ಅವರ ಕಾಲರ್ ಪಟ್ಟಿ ಹಿಡಲಿಕ್ಕೆ ಇವರು ಆಜ್ಞೆ ಮಾಡುವುದಿಲ್ಲ? ಇವರಿಗೆ ವಿಧಾನಸೌಧದಲ್ಲಿ ಬೇರೆಲ್ಲ ಮಾತುಕತೆ ಮಾಡಲಿಕ್ಕೆ ಆಗ್ತದೆ. ತಮ್ಮ ಊರಿನಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ, ಪ್ರಕರಣ ಆಗಿದೆ, ಇದನ್ನು ಯಾವುದೇ ಎಲ್ಲಿ ಕೂಡ ಮಾತಾಡುವವರನ್ನು ಅವರಿಗೆ ಅದು ಬೇಡದ ವಿಚಾರ ಅಂತ ಹೇಳುವುದಾದರೆ ಇವರು ಯಾರ ಜನಪ್ರತಿನಿಧಿ? ನಾವು ಮುಂದಿನ ದಿವಸಗಳಲ್ಲಿ ಈ ಹೋರಾಟಕ್ಕೆ ಪರಿಪೂರ್ಣವಾಗಿ ಭಾಗಿಯಾಗ್ತೇವೆ. STPI ಈ ಒಂದು ಸಮಸ್ಯೆಯ ಪರಿಹಾರಕ್ಕೆ ಪರಿಪೂರ್ಣವಾಗಿ ಭಾಗಿಯಾಗುತ್ತೇವೆ. ಮುಂದಿನ ದಿನಗಳಲ್ಲಿ ಈ ಕುಟುಂಬವನ್ನು ನಾವು ವಿಧಾನಸೌಧದ ಬಾಗಿಲ ಹೊರಗಡೆ ಕೂತ್ಕೊಂಡು ಕೂಡ ಪ್ರತಿಭಟಿಸಲಿಕ್ಕೆ ನಾವು ಒಂದು ಯೋಚನೆಯನ್ನು ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಹೇಳಿಕೆ ಕೊಟ್ಟು ಇಚ್ಛೆ ಬರ್ತಾ ಇದ್ದೇವೆ.